ಏನ್ ಎಡಿಟೆಡ್ ವರ್ಷನ್ ಇಲ್ಲ, ಇಲ್ದೇ ಎಡಿಟೆಡ್ ಟ್ರ್ಯಾಕ್ಟರ್ ಬಂದಿಲ್ಲ, ಟ್ರ್ಯಾಕ್ಟರ್ ಬೇಡ ಅಂತ ನಾವ ಹೇಳಿವಿ. ಜಿಲ್ಲಾಧಿಕಾರಿಗಳ ಆಮೇಲೆ ಮಾತಾಡಿ ನಿಮ್ಗೆ ನೋಡಿ ಸ್ಟೇಟ್ಮೆಂಟ್ ಕ್ಲಾರಿಫಿಕೇಶನ್ ಮತ್ತೆ ಕೇಳಿ ನೀವು ವಿಡಿಯೋ ಬಿಡುಗಡೆ ಮಾಡಿ ಯಾರು ಕ್ಲಾರಿಫಿಕೇಶನ್ ಎಲ್ಲ ತೋರ್ಸೋಣ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಅದಾದ್ಮೇಲೆ ಗೃಹ ಮಂತ್ರಿಗಳೇ ಒಂದೇ ನಿಮಿಷ ಒಂದ್ ನಿಮಿಷ ತಾವು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದ್ರ ತಮ್ಮ ಮೇಲೆ ನಮ್ಗೆ ಅಪಾರ ಗೌರವ ಇದೆ. ನಿಮ್ಮ ಅಧಿಕಾರಿಗಳು ನಿಮ್ಮ ಬಾಯಿಂದ ತಪ್ಪು ಮೆಸೇಜ್ ಕೊಡ್ತಾ ಇದಾರೆ. ನೀವು ಅವ್ರು ಏನ್ ಹೇಳ್ತಿದಾರೆ ಸ್ವಲ್ಪ ವೆರಿಫೈ ಮಾಡಿ ಸ್ಟೇಟ್ಮೆಂಟ್ ಮಾಡ್ಬೇಕಂತ ವಿನಂತಿ. ಯಾಕಂದ್ರೆ ಟ್ರ್ಯಾಕ್ಟರ್ ಗಿಟ್ರ್ ಅದು ನುಗ್ಸಿದ್ವಿ ಅಂತ ಹೇಳಿ ಸಂಪೂರ್ಣ ತಪ್ಪು ಮಾಹಿತಿ ನಿಮ್ಮ ಬಾಯಿಂದ ಕೊಡಿಸ್ತಾ ಇದಾರೆ. ನಿಮ್ಮ ಮೇಲೆ ನಮ್ಮ ಗೌರವ ಕಡಿಮೆ ಆಗುವಂಗ ಅವರು ಅವರು ತಪ್ಪು ಹೇಳಕ್ ಹೋಗೋದಿಲ್ಲ, ನಾವು ಮಾಡ್ಕೊಳ್ಳೋದಿಲ್ಲ. ಟ್ರ್ಯಾಕ್ಟರ್ ಬಂದಿಲ್ಲ, ಸಿಸಿ ಪಾಟೀಲ್ ಅವರೇ ಮಾತಾಡಿ. ಸಿಸಿ ಅವರೇ ಕೇಳಿ ಈಗ ಅವರ ಸ್ಟೇಟ್ಮೆಂಟ್ ನಿಮ್ಮ ಸ್ಟೇಟ್ಮೆಂಟ್ ಆದ್ಮೇಲೆ ಯಾವಾಗ ಜನ ಮೂವ್ ಆಗ್ತಾರೆ ಈ ಕಡೆ, ಆ ಬ್ಯಾರಿಕೇಡ್ಸ್ನೆಲ್ಲ ಮುರಿತಾರೆ, ಬ್ಯಾರಿಕೇಡ್ಸ್ನೆಲ್ಲ ಪೊಲೀಸ್ನವ್ರ ಮೇಲೆ ತಳ್ತಾರೆ, ಅದೆಲ್ಲ ಚಿತ್ರ ಇದೆ. ನಾನೇನು ಹೇಳೋವಂಥದ್ದು ಏನಿಲ್ಲ, ಅಗತ್ಯನೂ ಇಲ್ಲ. ಆದ್ರಿಂದ ಅವರು ಮೂವ್ ಆದಾಗ ಪೊಲೀಸ್ನವ್ರು ಏನ್ ಮಾಡಬೇಕು? ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಎಂದಾಗ ಏನ್ ಮಾಡ್ಬೇಕು ಹೇಳಿ?